ವೈಭವ್ ಸೂರ್ಯವಂಶಿ ಜಸ್ಟ್ 14 ವರ್ಷ, ಯಂಗ್ ಅಂಡ್ ಎನರ್ಜೆಟಿಕ್ ಬ್ಯಾಟರ್. ಮಕ್ಕಳ ಜೊತೆ ಆಟ ಆಡಬೇಕಾದ ವಯಸ್ಸಿನಲ್ಲಿ ಇಡೀ ಕ್ರಿಕೆಟ್ ಲೋಕವೇ ತನ್ನತ್ತ ತಿರುಗಿ ನೋಡುವಂತೆ ಮಾಡಿದ್ದಾನೆ. ಈತನ ಸಾಧನೆ ಮೊಬೈಲ್ ನೋಡುತ್ತಾ ಕಾಲ ಕಳೆತಿರುವ ಸಾಕಷ್ಟು ಯುವಕರಿಗೆ ಸ್ಫೂರ್ತಿ. ಕೇವಲ ಆಟದಲ್ಲಿ ಮಾತ್ರ ವೈಭವ್ ಎಲ್ಲರ ಹೃದಯ ಗೆದ್ದಿಲ್ಲ, ಸಂಸ್ಕಾರದ ಮೂಲಕ ಮತ್ತೆ ಎಲ್ಲರ ಮನಸ್ಸು ಗೆದ್ದಿದ್ದಾನೆ. ತಾನು IPLಗೆ ಪಾದಾರ್ಪಣೆ ಮಾಡಿದ ಮೊದಲ ಪಂದ್ಯದಲ್ಲೇ ಕ್ರಿಕೆಟ್ ಪ್ರೇಮಿಗಳ ಮನಸ್ಸು ಕದ್ದಿರುವ ವೈಭವ್ ಸೂರ್ಯವಂಶಿ ಕೊನೆ ಪಂದ್ಯದಲ್ಲೂ ತನ್ನ ತಾಕತ್ತಿನ ಜೊತೆ ವಿನಯತೆಯನ್ನ ತೋರಿಸಿದ್ದಾನೆ. ಈ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನೀಡ್ತೀನಿ. ನಾನು ನಿಮ್ಮ ಶಿವರಾಜ್ ಬಾಣಂಕಿ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದನ್ನು ಮರಿಬೇಡಿ. ಹಾಗೆ ಈ ವಿಡಿಯೋವನ್ನು ಕೊನೆ ತನಕ ನೋಡಿ. ವೈಭವ್ ಸೂರ್ಯವಂಶಿ ವಯಸ್ಸು ಜಸ್ಟ್ 14 ವರ್ಷ. ಆಟಕ್ಕೂ ವಯಸ್ಸಿಗೂ ಸಂಬಂಧವೇ ಇಲ್ಲ. ತಾನು IPLಗೆ ಕಣಕ್ಕಿಳಿದ ಮೊದಲ ಪಂದ್ಯದಲ್ಲೇ ತನ್ನ ತಾಕತ್ತನ್ನ ಜಗತ್ತಿಗೆ ತೋರಿಸಿದ್ದಾನೆ. ಬ್ಯಾಟಿಂಗ್ ಸ್ಟೈಲ್, ಮೊದಲ ಎಸೆತದಲ್ಲೇ ಸಿಡಿಸಿದ ಸಿಕ್ಸರ್, ಈತನ ಎನರ್ಜಿ ಒಬ್ಬ ಸ್ಟಾರ್ ಆಟಗಾರನಂತೆ ಇತ್ತು. ಮನಸ್ಸು ಮಾಡಿದರೆ ವಯಸ್ಸಿನ ಚೌಕಟ್ಟಿಲ್ಲದೆ ಸಾಧನೆ ಮಾಡಬಹುದು ಅನ್ನೋದನ್ನ ವೈಭವ್ ತೋರಿಸಿದ್ದಾನೆ. ವೈಭವ್ ಸೂರ್ಯವಂಶಿ ಸದ್ಯ ಕ್ರಿಕೆಟ್ ಲೋಕದ ನಯಾ ಸೂಪರ್ ಸ್ಟಾರ್. ಗೂಗಲ್ CEO ಇಂದ ಹಿಡಿದು ಹಳ್ಳಿಯ ಕ್ರಿಕೆಟ್ ಪ್ರೇಮಿಗಳ ಬಾಯಲ್ಲಿ ಈತನ ಹೆಸರು ಓಡಾಡ್ತಾ ಇದೆ. ಕ್ರಿಕೆಟ್ ಲೋಕ ಕಂಡ ಸೂಪರ್ ಸ್ಟಾರ್ಗಳು ಈತನ ಆಟಕ್ಕೆ ಫಿದಾ ಆಗಿದ್ದಾರೆ. ರಾಜಸ್ಥಾನ್ ರಾಯಲ್ಸ್ನ ಕೊನೆ ಪಂದ್ಯದಲ್ಲೂ ವೈಭವ್ ಗಮನ ಸೆಳೆದಿದ್ದಾನೆ. ರಾಜಸ್ಥಾನ್ ರಾಯಲ್ಸ್ ಈ IPL ಲೀಗ್ನಿಂದ ಹೊರಬಿದ್ದಿದೆ. ಕಳಪೆ ಪ್ರದರ್ಶನದಿಂದ ಪ್ಲೇ ಆಫ್ಗೆ ತಲುಪಿಲ್ಲ. ಆದರೆ 14 ವರ್ಷದ ಯುವ ಆಟಗಾರ ವೈಭವ್ ಸೂರ್ಯವಂಶಿ ತಂಡದ ಏಕೈಕ ಆಶಾಕಿರಣವಾಗಿದ್ದಾನೆ. ಈ ಯುವ ಓಪನರ್ ತನ್ನ ಸ್ಫೋಟಕ ಬ್ಯಾಟಿಂಗ್ ಮೂಲಕ IPLನಲ್ಲಿ ಹೊಸ ದಾಖಲೆಗಳನ್ನು ಸೃಷ್ಟಿಸಿ ಸಂಚಲನವನ್ನು ಮೂಡಿಸಿದ್ದಾನೆ. 206.55 ಸ್ಟ್ರೈಕ್ ರೇಟ್ನಲ್ಲಿ 252 ರನ್ ಗಳಿಕೆ. ವೈಭವ್ ಸೂರ್ಯವಂಶಿ ಗುಜರಾತ್ ಟೈಟನ್ಸ್ ವಿರುದ್ಧ ವೇಗದ ಶತಕ ಸಿಡಿಸಿ ಎಲ್ಲರ ಗಮನವನ್ನು ಸೆಳೆದಿದ್ದ. ವಿಶ್ವವೇ ತನ್ನತ್ತ ತಿರುಗಿ ನೋಡುವಂತೆ ಮಾಡಿದ್ದ. ಈ ನಡುವೆ ಈತ ಮತ್ತೊಂದು ಸಾಧನೆಯನ್ನ ಮಾಡಿದ್ದಾನೆ. ಚೆನ್ನೈ ವಿರುದ್ಧದ ಪಂದ್ಯದ ಮೂಲಕ ಐತಿಹಾಸಿಕ ದಾಖಲೆಯೊಂದನ್ನು ನಿರ್ಮಿಸಿದ್ದಾನೆ. IPL ಇತಿಹಾಸದಲ್ಲಿ ಮೊದಲ 100 ಎಸೆತಗಳಲ್ಲಿ ಅತಿ ಹೆಚ್ಚಿನ ಸ್ಟ್ರೈಕ್ ರೇಟ್ ಅಂದರೆ 212.38 ಸ್ಟ್ರೈಕ್ ರೇಟ್ ಹೊಂದಿರುವ ಬ್ಯಾಟ್ಸ್ಮನ್ ಎಂಬ ಗೌರವಕ್ಕೆ ಪಾತ್ರ ಆಗಿದ್ದಾನೆ. ರಾಜಸ್ಥಾನ್ ರಾಯಲ್ಸ್ನ ಕೊನೆಯ ಲೀಗ್ ಹಂತದ ಪಂದ್ಯದಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ಧ 188 ರನ್ಗಳ ಸವಾಲಿನ ಗುರಿಯನ್ನ ಬೆನ್ನಟ್ಟಿದಾಗ ಸೂರ್ಯವಂಶಿ ತನ್ನ ಬ್ಯಾಟ್ನಿಂದ ರನ್ ಮಳೆಯನ್ನೇ ಹರಿಸಿದ್ದಾನೆ. ಕೇವಲ 27 ಎಸೆತಗಳಲ್ಲಿ ಅರ್ಧ ಶತಕ ಪೂರೈಸಿದ ವೈಭವ್ 37 ಎಸೆತಗಳಲ್ಲಿ 57 ರನ್ ಗಳಿಸಿ ಔಟ್ ಆದರು. ಹಾಗೆ ಈ ಮೂಲಕ ಅತಿ ಹೆಚ್ಚು ರನ್ ಬಾರಿಸಿ ಗಮನವನ್ನ ಸೆಳೆದರು. ಧೋನಿ ಆಶೀರ್ವಾದ ಪಡೆದ ವೈಭವ್ ಸೂರ್ಯವಂಶಿ. ಪಂದ್ಯದ ಬಳಿಕ ಹ್ಯಾಂಡ್ ಶೇಕ್ ಸಮಯದಲ್ಲಿ CSK ನಾಯಕ MS ಧೋನಿ ಹಾಗೂ ವೈಭವ್ ಸೂರ್ಯವಂಶಿ ನಡುವೆ ಹೃದಯ ಸ್ಪರ್ಶಿ ಘಟನೆ ನಡೆಯಿತು. ಇದನ್ನು ನೋಡಿ ಇಡೀ ಕ್ರಿಕೆಟ್ ಜಗತ್ತೇ ಈತನಿಗೆ ಸಲಾಂ ಹೊರಟಿದೆ. ವೈಭವ್ ಸೂರ್ಯವಂಶಿ ಹ್ಯಾಂಡ್ ಶೇಕ್ ಮಾಡಿ ಮುಂದೆ ಸಾಗುವಾಗ ಧೋನಿ ಬರ್ತಾ ಇದ್ರು. ಆಗ ಧೋನಿ ಕಾಲಿಗೆ ವೈಭವ್ ಸೂರ್ಯವಂಶಿ ಬಿದ್ರು. ಅವರ ಪಾದವನ್ನ ಸ್ಪರ್ಶಿಸಿ ಆಶೀರ್ವಾದ ಪಡೆದುಕೊಂಡ್ರು. ಆಗ ಧೋನಿ ನಗುತ್ತಾ ವೈಭವ್ ತಲೆ ಸವರಿದ್ರು. ಪಂದ್ಯದ ಬಳಿಕ ಹೃದಯ ಸ್ಪರ್ಶಿ ಕ್ಷಣಗಳು ಕ್ಯಾಮರಾದಲ್ಲಿ ಸೆರೆಯಾಗಿದ್ದು ಸದ್ಯ ಸಾಮಾಜಿಕ ಜಾಲತಾಣದಲ್ಲಿ ಈ ಒಂದು ವಿಡಿಯೋ, ಈ ಒಂದು ತುಣುಕು ವೈರಲ್ ಆಗ್ತಾ ಇದೆ. ವೈಭವ್ನ ಗುಣ ಅಂದರೆ ದೊಡ್ಡವರ ಕಾಲಿಗೆ ಬಿದ್ದು ಅವರ ಆಶೀರ್ವಾದವನ್ನ ಪಡಿತಾನೆ. ಇನ್ನು 2011ರಲ್ಲಿ ಮುಂಬೈನಲ್ಲಿ MS ಧೋನಿ ಭಾರತವನ್ನ ವಿಶ್ವಕಪ್ ಗೆಲುವಿನತ್ತ ಮುನ್ನಡೆಸಿದಾಗ ಸೂರ್ಯವಂಶಿ ಕೇವಲ 5 ದಿನಗಳ ಮಗು. ಆದರೆ ಅದೇ ಮಗು ಈಗ ಧೋನಿ ಮುಂದೆ ನಿಂತು ಸಿಕ್ಸರ್ಗಳ ಸುರಿಮಳೆಯನ್ನೇ ಸುರಿಸ್ತಾ ಇದ್ದಾನಂದ್ರೆ ನಿಜಕ್ಕೂ ಗ್ರೇಟ್ ಅಲ್ವಾ? ಸಾಧನೆಗೆ ವಯಸ್ಸಿನ ಮಿತಿ ಇರಲ್ಲ ಅನ್ನೋದಕ್ಕೆ ಇವರೇ ಸಾಕ್ಷಿ. ಭಾರತಕ್ಕೆ ಸಿಕ್ಕಿದ್ದಾನೆ ಭವಿಷ್ಯದ ಆಟಗಾರ. 14 ವರ್ಷದ ಆಟಗಾರನಿಗೆ ರಾಜಸ್ಥಾನ್ ರಾಯಲ್ಸ್ 1.2 ಕೋಟಿ ರೂಪಾಯಿಗಳನ್ನು ಪಾವತಿಸಿ ಮೆಗಾ ಹರಾಜಿನಲ್ಲಿ ಖರೀದಿಸಿದಾಗ ಅನೇಕರ ಹುಬ್ಬೇರಿತ್ತು. ವೈಭವ್ ಆಡಿದ ಕೇವಲ 2 ಪಂದ್ಯಗಳಲ್ಲಿ 206.55 ಸ್ಟ್ರೈಕ್ ರೇಟ್ನಲ್ಲಿ 252 ರನ್ ಗಳಿಸಿದ್ದಾರೆ. ತಾವು ಎದುರಿಸಿದ 101 ಎಸೆತಗಳಲ್ಲಿ 24 ಸಿಕ್ಸರ್ಗಳನ್ನು ಬಾರಿಸಿದ್ದಾರೆ. ಗುಜರಾತ್ ಟೈಟನ್ಸ್ ವಿರುದ್ಧ 35 ಎಸೆತಗಳಲ್ಲಿ ಶತಕ ಸಿಡಿಸಿದ ಈತ ಅತ್ಯಂತ ವೇಗವಾಗಿ ಶತಕ ಗಳಿಸಿದ ಭಾರತೀಯ ಆಟಗಾರ ಎನಿಸಿಕೊಂಡಿದ್ದಾನೆ. ಚೆನ್ನೈ ವಿರುದ್ಧದ ಮೊದಲ ಪಂದ್ಯದಲ್ಲೂ 4 ಬೌಂಡರಿ ಮತ್ತು 4 ಸಿಕ್ಸರ್ಗಳೊಂದಿಗೆ 57 ರನ್ ಗಳಿಸುವ ಮೂಲಕ ಉತ್ತಮ ಪ್ರದರ್ಶನವನ್ನು ನೀಡಿದರು. ಇವರ ಆಟವನ್ನು ನೋಡಿದರೆ ನಿಜಕ್ಕೂ ಭಾರತದ ಭವಿಷ್ಯಕ್ಕೆ ಒಳ್ಳೆಯ ಆಟಗಾರ ಸಿಕ್ಕಿದ್ದಾನೆ ಅನಿಸುತ್ತೆ. ಈತ ಮುಂದೆ ಟೀಂ ಇಂಡಿಯಾಗೆ ಆಯ್ಕೆ ಆಗೋದು ಪಕ್ಕ. ಈತನ ಭವಿಷ್ಯವನ್ನು ಕಾಪಾಡುವ ಜವಾಬ್ದಾರಿ BCCI ಮೇಲಿದೆ. ಈ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ನಮಸ್ಕಾರ.